ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲ ಮತ್ತೊಮ್ಮೆ ಹರ್ಷವೇದ ಶರ್ಯತ್ ಶೌಕೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಜಾಪುರ ಜಿಲ್ಲೆ ನಿಡಗುಂದಿ ತಾಲೂಕು ಮಜರಿಕೊಪ್ಪ ಗ್ರಾಮದಲ್ಲಿ ಶ್ರೀ ಅಡವೇಶ್ವರ ಜಾತ್ರಾ ನಿಮಿತ್ತ ಭವ್ಯ ಬೈಲ್ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 5,000 ಇಡಲಾಗಿದ್ದು, ನೀವೇ ನೋಡತ್ತಿರಲ್ಲ ಊರಿನ ಗಣ್ಯರು ಶರ್ತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎತ್ತುಗಳಿಗೆ ಪೂಜೆ ಮಾಡಾಕತ್ತಿದ್ರು. ಬನ್ನಿ ಫ್ರೆಂಡ್ಸ್, ಈ ಶರ್ತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ಊರಿಂದ ಯಾವ ಎತ್ತುಗಳು ಬಂದಂತ ನೋಡ್ಕೊಂಬರೋಣ. ಎಡಕಿಂದು ರಾಮು ಅಣ್ಣ ಕಾರ್ಜೋಳ್ ಕಾಕಂಡ್ಕಿ ಅವ್ರದ್ದು ಹಣ್ಮ್ಯ, ಬಲಕಿಂದು ಪರಶು ಅಣ್ಣ ಕಾರ್ಜೋಳ್ ಅವ್ರದ್ದು ಬೈಜ, ಗಾಡಿವಾನ್ ಹನುಮಂತಣ್ಣ ಕಾರ್ಜೋಳ್. ಎಡಕಿಂದು ಬಂದು ಅಣ್ಣ ಒಪ್ಪಲ್ದಿನ್ನಿ ಅವ್ರದ್ದು ಹುಚ್ಚ, ಬಲಕಿಂದು ರೆಹಮಾನ್ ಟಕ್ಳಿಕಿ ಅವ್ರದ್ದು ಬೈಜ, ಗಾಡಿವಾನ್ ಶಿವು ಅಣ್ಣ ಒಪ್ಪಲ್ದಿನ್ನಿ. ಇಲ್ಲಿ ನೋಡತ್ತೀರ ನೀವು. ಎಡಕಿಂದು NS ಸೋನ್ಯಾ ಬಿಜಾಪುರ, ಬಲಕಿಂದು ಬಿಜಾಪುರ ಶಂಭು ಅಣ್ಣವ್ರದ್ದು ಸರ್ಜಾ, ಗಾಡಿವಾನ್ ಶಿವಣ್ಣ ಉಪ್ಪಲ್ದಿನ್ನಿ. ಕೌಲ್ಗಿ ಸೋಮಪ್ಪ ನಡಗುಂದಿಯವರ ಸ್ವತಃ ಜೋಡ್ನ ರಾಮಯ್ಯ ಮತ್ತು ಲಕ್ಷ್ಮ್ಯ. ಸಾಹಿಬ್ ಗೌಡ್ ಮಳಗೊಂಡ್ ಬಂಡ್ಯ ಮತ್ತು ಶಂಕರಣ್ಣ ಸೋನ್ಬಾಗೇವಾಡಿ ಅವ್ರದ್ದು ರಾಗ್ಯ, ಗಾಡಿವಾನ್ ರಾಜಣ್ಣ ಜೈನಾಪುರ. ಎಡಕಿಂದು ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹುಚ್ಚ, ಬಲಕಿಂದು ಬಸವಣ್ಣ ಬಲಕುಂದಿ ಅವ್ರದ್ದು ಹರ್ನ್ಯ, ಗಾಡಿವಾನ್ ಸಂಗೋಂಡ ಮಮದಾಪುರ್. ಬಲಕಿಂದು ಮಣ್ಣೂರ್ ಮಲ್ಲು ಹೊಸಮಣ್ಣಿ ಅವ್ರದ್ದು ಚೆಬ್ಬ್ಯ, ಎಡಕಿಂದು ನಾಗು ಪೂಜಾರಿ ರಂಭಾಪುರ ಅವ್ರದ್ದು ಪುಲ್ಯ, ಗಾಡಿವಾನ್ ಸಂಗೋಂಡ ಮಮದಾಪುರ್. ಬಿಳಿ ಎತ್ತು ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹರ್ನ್ಯ, ಕರಿ ಎತ್ತು ರಮೇಶ್ ಪಾಟೀಲ್ ಹೊನವಾಡ ಅವ್ರದ್ದು ನಾಗ್ಯ, ಗಾಡಿವಾನ್ ಶಿವಣ್ಣ ತಲಟ್ಟಿ. ಬಲಕಿಂದು ಸುನಿಲ್ ಉಪ್ಪಲ್ದಿನ್ನಿ ಅವ್ರದ್ದು ನಾಗ್ಯ, ಎಡಕಿಂದು ಸಿದ್ರು ಅಣ್ಣ ದುಡ್ಯಾಳ ಅವ್ರದ್ದು ಸರ್ಜಾ, ಗಾಡಿವಾನ್ ಸಂಗೋಂಡ ಮಮದಾಪುರ ಮತ್ತು ಸಿದ್ರೋಣ್ಣ. ಕರಿ ಎತ್ತ ರಾಮನ್ ದೊಡ್ಡಪ್ಪ ದಳವಾಯಿ ಗಿರ್ಸಾಗರ್ ಅವ್ರದ್ದು ಬ್ಲ್ಯಾಕ್ ಬೈಜ, ಬಿಳಿ ಎತ್ತು ಕುಲ್ಮೆಂಚಿ ಸೂರ್ಯ, ಗಾಡಿವಾನ್ ಗೋಪಾಲ್ ತೆಗ್ಗಿ. ಎಡಕಿಂದು ಹಣಮ್ನೇರಿ ಸದೋಣ್ಣರ್ದು ಸೋನ್ಯಾ, ಬಲಕಿಂದು ಮಾರುತಿ ಕಂಬೋಗಿ ಅವ್ರದ್ದು ರಾಜ, ಗಾಡಿವಾನ್ ರಾಜು ಅಣ್ಣ ಕೊಪ್ಪದ. ಈ ಮಜರಿಕೊಪ್ಪ ಜೋಡತ್ತಿನ ಮೈದಾನಕ್ಕೆ ಟೋಟಲ್ 14 ಗಾಡಿಗಳು ಕೂಡಿದ್ದು ರೀ. ಊರಿನ ಹಿರಿಯರು ರಿಬ್ಬನ್ ಕಟ್ ಮಾಡೋ ಮೂಲಕ ಈ ಶರ್ತಿಗೆ ಚಾಲನೆ ನೀಡಾಕ್ತಾರೆ ನೋಡ್ರಿ. ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ಕೊನೆವರೆಗೆ ನೋಡಿರಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಗೆ ತಿಳಿಸಿದ್ದನ್ನು ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಲಾಟ್ ಪ್ರಕಾರ ಒಂದೇ ಗಾಡಿ ಬಿಟ್ಟರೆ ನೋಡ್ರಿ, ಶಿವಾನಂದ ಬರ್ಮಪ್ಪ ಕಡ್ಲಿಮಟ್ಟಿ ಸಾಕಿನ್ ಕುಮಟೆ ಅವ್ರ ಗಾಡಿ ಐತ್ರಿದ, ಗಾಡಿವಾನ ಹನುಮಂತಣ್ಣ ಕಾರ್ಜೋಳ ಅದಾರ ನೋಡ್ರಿ. ಇದಕ್ಕೆ ಹಾದಿ ಸಾಂದೈತಿ ಅಂತ ಹೇಳಿ ಕಮಿಟಿಯವರು 5 ನಿಮಿಷಕ್ಕೊಂದು ಗಾಡಿ ಬಿಡೋ ನಿರ್ಧಾರ ಮಾಡಿದ್ರಿ. ಇದು ಪಟ್ಟ ಕಮ್ಮಿ ಅಂತಂದ್ರೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ರೀ. ಇದು ಈಗ ನೋಡತ್ತಿರಲ್ಲ, ಇದು 1ನೇ ನಂಬರ್ ಗಾಡಿ ಹೊಂಟೈತೆ ನೋಡ್ರಿ. ಈ ಗಾಡಿನ ಕರೆಕ್ಟ್ ಮಧ್ಯಾಹ್ನ 3 ಗಂಟೆ 47 ನಿಮಿಷಕ್ಕೆ ಬಿಟ್ಟಾರ ನೋಡ್ರಿ. ಇದು ವಾಪಸ್ ಪಟ್ಟಾಕ್ ಬರ್ಬೇಕಂತಂದ್ರೆ ತೊಗೋ ಟೈಮ್ 3 ಗಂಟೆ 58 ನಿಮಿಷ 27 ಸೆಕೆಂಡ್ ಆಗೈತೆ ನೋಡ್ರಿ. ಇದು ಎಷ್ಟು ಟೈಮ್ ತೊಗೊಂಡೈತಿ ಅನ್ನೋದನ್ನು ಹೋಗಿ ಬರೋಕೆ ನಾನು ನಿಮಗಿಲ್ಲಿ ಕೆಳಗೆ ತೋರ್ಸಾಕತ್ತೀನಿ ರೀ. 1ನೇ ಗಾಡಿ ರೀ. ಈ ಎತ್ತುಗಳ ಹೆಸರು ಏನಂತಂತ ನನಗೆ ಗೊತ್ತಾಗಿಲ್ಲ ರೀ, ನೀವೇ ಕಮೆಂಟ್ ಮಾಡಿರಿ. ಗಾಡಿಯವ್ರು ಮಾತ್ರ ಹನುಮಂತಣ್ಣ ಕಾರ್ಜೋಳ ಅದಾರ ನೋಡ್ರಿ. ಈಗ 1 ಕಿಲೋಮೀಟ್ರು ಡಾಂಬರಿ ರಸ್ತೆ ಐತ್ರಿ, ಇನ್ನು ಉಳಿದೆಲ್ಲ ಕಚ್ಚಾ ರಸ್ತೆ ಐತ್ರಿ. ಭಾಳ ಹಾದಿ ಭಾಳ ಸಾಂದ್ ಐತ್ರಿ. ಇದು ನೀವು ನೋಡಕತ್ತಿರಲ್ಲ 1ನೇ ಗಾಡಿ ಓಡಾಕತ್ತೈತ್ರಿ. ಇದು ಮತ್ತು ಇದು ಪಟ್ಟ ಹೆಂಗಿತ್ತಂತಂದ್ರಿ, ಹೋಗಿ ಬಣ್ಣ ತೊಗೊಂಡು ವಾಪಸ್ ಬರೋ ಹಂಗಿದ್ದಿದ್ದಿಲ್ಲ ರೀ. ಇದು ಒಂದು ಸೈಡಿಂದ ಹೋತಂತಂದ್ರೆ ರೌಂಡ್ ಹೊಡೆದ ಮತ್ತೊಂದು ದಾರಿಲೇ ಬಂದು ಹೊಳ್ಳಿ ವಾಪಸ್ ಪಟ್ಟಾಗ ಸೇರ್ತೈತಿ ರೀ. ಹೋದ ದಾರಿಲೇ ವಾಪಸ್ ಬರ್ತಿದ್ದಿಲ್ಲ ರೀ. ಇದು ಸರ್ಕಲ್ ಥರ ಐತಿ ರೀ ರೂಟ್ ಇದ್ರದ್ದು. ಈಗ ನೋಡ್ರಲ್ಲ, ಇದು ಫೈನಲ್ಗೆ ಬಂತು ನೋಡ್ರಿ. ಇದು ಹೊಳೆ ಪಟ್ಟಾಕ ಆ ಡಾಂಬರಿ ರಸ್ತೆಯಿಂದ ಹೋಗಿ ಬೇರೆ ರಸ್ತೆಯಿಂದ ಬಂದು ಇಲ್ಲಿ ಪಟ್ಟಾಕ ವಾಪಸ್ ಬಂದ ಕುಡ್ಕೋತ ನೋಡ್ರಿ. ಇದು 1ನೇ ನಂಬರ್ ಗಾಡಿ ಇದು. ಈಗ ನೋಡ್ತಿರಲ್ಲ ಲಾಡ್ ಪ್ರಕಾರ ಇದು 2ನೇ ಗಾಡಿ ಬಿಟ್ಟರೆ ನೋಡ್ರಿ. ಇದು 5 ನಿಮಿಷಕ್ಕೆ ಒಂದು ಗಾಡಿ ಬಿಡತ್ತಿರು. 5 ನಿಮಿಷ ಆದ ನಂತರ ಇದು 2ನೇ ಗಾಡಿ ಬಿಟ್ಟಾರೆ. ಇದು 1ನೇ ಗಾಡಿ ಹೋಗೈತ್ರಿ. ಈಗ ಇದು ಗಾಡಿವಾಣ ಶಿವಣ್ಣ ಉಪ್ಪಲ್ದಿನ್ನಿ ಅದಾರ ರೀ. ಇವು ಎತ್ತುಗಳು ಉಪ್ಪಲ್ದಿನ್ನಿದು ಹುಚ್ಚ ಮತ್ತು ಟಕ್ಳಿಕಿ ಬೈಜ, ಗಾಡಿವಾಣ ಶಿವಣ್ಣ ಉಪ್ಪಲ್ದಿನ್ನಿ ಅದಾರ ನೋಡ್ರಿ. ಇದು ಈ ಗಾಡಿನ ಕರೆಕ್ಟ್ 3 ಗಂಟೆ 52 ನಿಮಿಷಕ್ಕೆ ಬಿಟ್ಟಾರ ನೋಡ್ರಿ ಮಧ್ಯಾಹ್ನ. ಇದು ಗಾಡಿ ವಾಪಸ್ ಪಟ್ಟಾಗ ಬಂದು ಸೇರ್ಬೇಕಂತಂದಾಗ ಟೈಮ್ 4 ಗಂಟೆ 5 ನಿಮಿಷ 16 ಸೆಕೆಂಡ್ ಆಗಿತ್ತು ನೋಡ್ರಿ. ಮತ್ತು ಇದೆಷ್ಟು ಟೈಮ್ ತೊಗೊಂಡೈತೆ ಅನ್ನೋದು ನಾನು ನಿಮಗೆ ತಳ ತೋರ್ಸಾಕತ್ತೀನಿ ನೋಡ್ರಿ. ಇವು 2nd ನಂಬರ್ ಬಿಟ್ಟಾರೆ. ಇವು ಎತ್ತುಗಳು ಫಾಸ್ಟ್ ಇದ್ದು ನೋಡ್ರಿ. ಗಾಡಿವಾನ ಶಿವಣ್ಣ ಉಪ್ಪಲ್ದಿನ್ನಿ ಅದಾರ.
ಲಾಟ್ ಪ್ರಕಾರ ಮೂರನೇ ಗಾಡಿ ಬಿಟ್ಟರೆ ನೋಡ್ರಿ ಈಗ ಈ ಗಾಡಿ ರೀ ಗಾಡಿ ಒನ್ ರಾಜಣ್ಣ ಜನ್ನಾಪುರ ಅದಾರ, ಸಾಹಿಬ್ ಗೌಡ ಮಳಗೊಂಡ ಅವ್ರದ್ದು ಬಂಡ್ಯಾರಿ ಮತ್ತು ಶಂಕರು ಅಣ್ಣ ಬಸವನ ಬಾಗೇವಾಡಿ ಅವ್ರದ್ದು ರಾಗ್ಯಾರಿ ಎತ್ತುಗಳು. ಈ ಗಾಡಿನ ಸರಿಯಾಗಿ 3 ಗಂಟೆ 58 ನಿಮಿಷ ಬಿಟ್ಟಾರಿ. ಈ ಗಾಡಿ ವಾಪಸ್ ಪಟ್ಟಾಗಿ ಬಂದು ಸೇರ್ಬೇಕಾದಾಗ ಟೈಮ್ ರೀ 4 ಗಂಟೆ 9 ನಿಮಿಷ 35 ಸೆಕೆಂಡ್ ಆಗೈತೆ ನೋಡ್ರಿ. ಈ ಗಾಡಿನೂ ಚಲೋ ಹೊಡೈತ್ರಿ ಫ್ರೆಂಡ್ಸ್. ಸಾಧ್ಯದಷ್ಟು ನಾ ವಿಡಿಯೋನ ತೋರ್ಸೋಕೆ ಟ್ರೈ ಮಾಡೀನಿ ರೀ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ. ಈಗ ಡಾಂಬರಿ ರಸ್ತೆ ಬಿಟ್ಟು ಕಚಾ ರೋಡ್ ಹಿಡಿತು ನೋಡ್ರಿ. ಈ ಕಚಾ ರೋಡ್ ಕಮ್ಮಿ ಅಂದ್ರೆ ಒಂದು 4 ಕಿಲೋಮೀಟ್ರ್ ಐತ್ರಿ ಅದು. ಹಾದಿ ಭಾಳ ಅಂದ್ರೆ ಭಾಳ ಹತ್ತಿತ್ತು ರೀ. ಈಗ ಭಾಳ ಫಿನಿಶಿಂಗ್ ಬತ್ತು ನೋಡ್ರಿ, ಇದು ಫಿನಿಶಿಂಗ್ ಬತ್ತು ನೋಡ್ರಿ. ಇನ್ನೇನು ಫಿನಿಶಿಂಗ್ ಒಂದು ಭಾಳ ಅಂದ್ರೆ 100 ಮೀಟ್ರ್ ಅಷ್ಟೇ ಐತ್ರಿ. ಲಾಟ್ ಪ್ರಕಾರ 4ನೇ ಗಾಡಿ ಬಿಟ್ಟರೆ ನೋಡ್ರಿ. ಈ ಗಾಡಿ ರೀ ಹಣಮನೇರಿ ಸದುವಣ್ಣವ್ರದ್ದು ಸೋನೆ ಎತ್ರಿ ಮತ್ತು ಮಾರುತಿಯನ್ನ ಕಾಂಬೋಗಿ ಅವ್ರದ್ದು ರಾಜ ಎತ್ರಿ. ಗಾಡಿ ಒಣ್ಣ ರಾಜು ಅಣ್ಣ ಕೊಪ್ಪದದಾರ ರೀ. ಈ ಗಾಡಿ ಬಿಟ್ಟಾಗ ಟೈಮ್ ರೀ 4 ಗಂಟೆ 3 ನಿಮಿಷ ಆಗಿತ್ತು ರೀ. ಈ ಗಾಡಿ ವಾಪಸ್ಸು ಪಟ್ಟಾಗಿ ಬಂದಾಗ ಟೈಮ್ ರೀ 4 ಗಂಟೆ 15 ನಿಮಿಷ 41 ಸೆಕೆಂಡ್ ಆಗೈತೆ ನೋಡ್ರಿ. ಇದು ಎಷ್ಟು ಟೈಮ್ ತೊಗೊಂತ ಅನ್ನೋದನ್ನು ನಾನು ನಿಮ್ಗೆ ತಳಗೆ ತೋರಿಸ್ತೀನಿ ನೋಡ್ರಿ. ಈ ಗಾಡಿನೂ ಚಲೋನ ಹೊಡೈತ್ರಿ. 4ನೇ ಗಾಡಿ ರೀ ಓಡಾಗತ್ತೈತಿದ್ದು. ಗಾಡಿ ಒನ್ನ ರಾಜು ಅಣ್ಣ ಕೊಪ್ಪದದಾರ ನೋಡ್ರಿ. ಹಣಮನೇರಿ ಸೋನಿಯಾ ಮತ್ತು ಕಾಂಬೋಗಿ ರಾಜ ಐತ್ರಿ. ಇವತ್ತು ಜೋಡ್ನ ಮೊನ್ನೆ ಮಣ್ಣಿಕೇರಿ ಮಿಂಟ್ ಮೈದಾನಕ್ಕೆ ರೀ ನಂಬರ್ ಮಾಡ್ಯಾವ್ರಿ. ಇವು ಸೇಮ್ ಜೋಡ್ನ. ಗಾಡಿ ಪಟ್ಟ ಕಡೆ ಬಂದು ನೋಡ್ರಿ. ಪಟ್ಟ ಏನು ಭಾಳ ದೂರ ಇಲ್ಲ, ಒಂದು ಭಾಳ ಅಂದ್ರೆ ಒಂದು 100 ಮೀಟ್ರ್ ಅಷ್ಟೇ ದೂರ ಐತ್ರಿ. 4ನೇ ಗಾಡಿ ಹೋಯ್ತು ನೋಡ್ರಿ ಪಟ್ಟ ಕಡೆ. ಲಾಟ್ ಪ್ರಕಾರ 5ನೇ ಗಾಡಿ ಬಿಟ್ಟರೆ ನೋಡ್ರಿ. ಈ ಗಾಡಿ ರೀ ರಾಮು ಅಣ್ಣ ಕಾರ್ಜೋಲ್ ಕಾಕಂಡ್ಕಿ ಅವ್ರದ್ದು ಹಣಿಮ್ಯಾರಿ ಮತ್ತು ಪರ್ಸು ಅಣ್ಣ ಕಾರ್ಜೋಲ್ ಅವ್ರದ್ದು ಬೈಜಾ. ಗಾಡಿ ಒನ್ ಹನುಮಂತಣ್ಣ ಕಾರ್ಜೋಲ್ ಅದಾರ ನೋಡ್ರಿ. ಇದು 5ನೇ ಗಾಡಿ ರೀ ಓಡಾಗ್ತಿತ್ತು. ಈ ಗಾಡಿನ 4 ಗಂಟೆ 8 ನಿಮಿಷಕ್ಕೆ ಬಿಟ್ಟಾರ್ರಿ. ಈ ಗಾಡಿ ವಾಪಸ್ಸು ಪಟ್ಟಾಕ್ ಹೋಗ್ಬೇಕಾದಾಗ ಟೈಮ್ 4 ಗಂಟೆ 19 ನಿಮಿಷ 16 ಸೆಕೆಂಡ್ ಆಗಿತ್ತು ನೋಡ್ರಿ. ಈಗೇನು ನೋಡತ್ತಿರಲ್ಲ ಇದು ಕಾಕಂಡ್ಕಿ ಮೈದಾನದಾಗ ಈ ಸೇಮ್ ಜೋಡ ನಂಬರ್ ಮಾಡಿತ್ತು ನೋಡ್ರಿ, 1 ನಂಬರ. ಹಂಗೆ ಈಗೇನು ಎಡಕಿಂದ ಕೆಂಪು ಎತ್ತೈತಲ್ರಿ ಅದು ಆ ಎತ್ತ ಮಣ್ಣಿಕೇರಿ ಮೈದಾನಕ್ಕೂ ಮಿಂಟ್ ಬಂದಕ್ಕೂ 1 ನಂಬರ್ ಆಗಿತ್ತು ನೋಡ್ರಿ ಎತ್ತ. ಗಾಡಿ ಚಲೋ ಹೊಡ್ಯಾವ್ರಿ, ಎರಡು ಫಿಟ್ಟಿಂಗ್ ಇದ್ದು ರೀ. ಗಾಡಿ ಒಣ ಹನುಮಂತಣ್ಣ ಕಾರ್ಜೋಳದಾರ. ಕಾಕಂಡ್ಕಿ ಹನುಮ್ಯಾ ಮತ್ತು ಕಾರ್ಜೋಳ ಬೈಜಾ ಜೋಡಣೆ ಐತೆ ನೋಡ್ರಿ. ಇದು 5ನೇ ಗಾಡಿ ಓಡತ್ತೈತ್ರಿ. ಈಗ ಇದು ಗಾಡಿ ಎಷ್ಟು ಟೈಮ್ ತೊಗೊಂತ ಅನ್ನೋದನ್ನು ನಾನು ನೋಡಿ ತೋರ್ಸಾತೀನಿ ನೋಡ್ರಿ. ಇದು ಟೈಮಿಂಗ್ ಮೈದಾನ ಆಗಿದ್ದರಿಂದ ನಾವು ಪ್ರತಿಯೊಂದು ಗಾಡಿನೂ ಪೂರ್ತಿ ಪಟ್ಟ ತೋರ್ಸೋಕ್ಕಾಗಿಲ್ಲ ರೀ. ಸಾಧ್ಯ ಆದಷ್ಟು ತೋರಿಸೀವಿ. ನೋಡ್ತಿರಲ್ಲ ಡಾಂಬರಿ ಬಿಟ್ಟ ಕಚ್ಚಾ ರೋಡ್ ಹಿಡಿತು ನೋಡ್ರಿ. ಪಟ್ಟ ಕಡೆ ಬಂತು ನೋಡ್ರಿ ಗಾಡಿ. ಇನ್ನೇನು ಭಾಳ ದೂರ ಇಲ್ಲರಿ, 1 ನಿಮಿಷ. ಫುಲ್ ಗಾಡಿ ಫಾಸ್ಟ್ ಐತೆ ನೋಡ್ರಿ. ಲಾಡ್ ಪ್ರಕಾರ 6ನೇ ಗಾಡಿ ಬಿಟ್ಟಾರ ನೋಡ್ರಿ. ಈ ಗಾಡಿ ರೀ ಕರಿ ಎತ್ತೈತಲ್ರಿ ಅದು ರಮೇಶ್ ಪಾಟೀಲ್ ಹೊನ್ವಾಡ್ ಅವ್ರದ್ದು ನಾಗ್ಯ ಮತ್ತು ಬಿಳಿ ಎತ್ತರಿ ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹರ್ನೆ ಐತೆ ನೋಡ್ರಿ. ಗಾಡಿ ವಾಣ ಶಿವಣ್ಣ ಆತಾಲೆಟ್ ಅದಾರ ರೀ. ಎಂದ್ ಕೇಸರಿ ಗಾಡಿ ವಾಣ. ಈ ಗಾಡಿ ಬಿಟ್ಟಾಗ ಟೈಮ್ ರೀ 4 ಗಂಟೆ 13 ನಿಮಿಷ ಆಗಿತ್ತು ರೀ. ಈ ಗಾಡಿ ವಾಪಸ್ ಪಟ್ಟಾಗ ಬಂದಾಗ ಟೈಮ್ ರೀ 4 ಗಂಟೆ 23 ನಿಮಿಷ ಆಗಿತ್ತು ನೋಡ್ರಿ. ಫುಲ್ ಫಾಸ್ಟ್ ಇದ್ದು ರೀ ಇದು ಎತ್ತುಗಳು ಎರಡು. ಫಿಟ್ಟಿಂಗ್ ಮಾತ್ರ ಸೂಪರ್ ಕೂತಿತ್ತು ಇದು. ಶಿವಣ್ಣ ತಲಟ್ಟಿ ಅವ್ರ ಗಾಡಿ ಅದಾರ ರೀ. ಹಿಂದೆ ಜಗ್ಗು ಅಣ್ಣ ಪಾಟೀಲ್ ಹೊನ್ವಾಡ್ ಅವರು ಹಿಂದೆ ಅದಾರ ನೋಡ್ರಿ ಬಡಿಗೆಗೆ. ಮೈದಾನ ಪ್ರೇಮಿಗಳು ಈ ಮೈದಾನದ ಬಗ್ಗೆ ಏನಾದರೂ ಅಥವಾ ನಮ್ಮ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕಂತಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ.
ಆರನೇ ಗಾಡಿ ನೋಡ್ರಿ ಇದು ಪಟ್ಟ ಕಡೆ ಬಂತು. ಸಚಿನ್ ಸಾವ್ಕಾರ್ ಹೊಸಟ್ಟೆ ಅವ್ರದ್ದು ಹರನೇ ಮತ್ತು ರಮೇಶಣ್ಣ ಪಾಟೀಲ್ ಹೊನವಾಡ ಅವ್ರದ್ದು ನಾಗ್ಯ ಗಾಡಿ ಒಂದು ಶಿವಣ್ಣ ಅಥಾರಿಟಿ ಅವರಿದ್ದರು. ಲಾಡ್ ಪ್ರಕಾರ 7ನೇ ಗಾಡಿ ಬಿಟ್ಟರೆ ನೋಡ್ರಿ ಇದು NS ಸೋನ್ಯಾ ಬಿಜಾಪುರ ಅವ್ರದ್ದು ಮತ್ತು ಬಿಜಾಪುರ ಶಮ್ಮು ಅಣ್ಣ ಅವ್ರದ್ದು ಸರ್ಜಾ ಗಾಡಿವಾಣ ಶಿವಣ್ಣ ಉಪ್ಪುಲ್ದಿನ್ನೇ ಇರ್ತಾರೆ ನೋಡ್ರಿ ಇದು ಗಾಡಿಗೆ. ಇದು ಸ್ಟಾರ್ಟಿಂಗ್ ಭಾಳ ಫಸ್ಟ್ ಬಂತು ರೀ ಗಾಡಿ. ಇದು ಏನು ನೋಡ್ತಿರಲ್ಲ ಬಲಕಿಂದು NS ಸೋನ್ಯಾ ರೀ ಬಿಜಾಪುರ ಮತ್ತು ಎಡಕಿಂದು ಬಿಜಾಪುರ ಶಮ್ಮು ಅಣ್ಣವರು ಸರ್ಜಾ ರೀ. ಈ ಗಾಡಿ ಬಿಟ್ಟಾಗ ಟೈಮಿಂಗ್ ರೀ 4 ಗಂಟೆ 20 ನಿಮಿಷ ಆಗಿತ್ತು ರೀ. ಈ ಗಾಡಿ ಪಟ್ಟಾಗ ವಾಪಸ್ ಬಂದು ಮುಟ್ಟಿದಾಗ ಟೈಮಿಂಗ್ ರೀ 4 ಗಂಟೆ 35 ನಿಮಿಷ ಆಗಿತ್ತು ನೋಡ್ರಿ. ಇಲ್ಲಿ ಮುಂದೆ ರೀ ಡಾಂಬರಿ ಬಿಟ್ಟು ಏನು ಕಚ್ಚಾ ರೋಡಿಗೆ ಅಲ್ಲಿ ಟರ್ನ್ ಆಗ್ತಾ ನೋಡ್ರಿ, ಅಲ್ಲಿ ಗಾಡಿ ಟರ್ನ್ ತೋಲಿಲ್ಲ ರೀ. ಎತ್ತುಗಳು ಫಾಸ್ಟ್ ಇದ್ದದ್ರಿಂದ ಸೀದಾ ಹೋಗ್ಬಿಟ್ಟು ರೀ ಮುಂದೊಂದು ಕಮ್ಮಿ ಅಂತಂದ್ರೆ 50ರಿಂದ 70 ಮೀಟ್ರ್ ಮುಂದೆ ಹೋಗಿ ಹೊಳ್ಸ್ಕೊಂಬಂದು ವಾಪಸ್ ಕಚ್ಚಾ ರೋಡ ಹಿಡಿಸಿದ್ರಿ ಅವರು. ಅಲ್ಲಿ ಕಮ್ಮಿ ಅಂತಂದ್ರೆ 1 ನಿಮಿಷ 2 ನಿಮಿಷ ಅಲ್ಲೇ ವೇಸ್ಟ್ ಆಗೈತೆ ನೋಡ್ರಿ. ಹೊಂಟತ್ ನೋಡ್ರಿ ಇಲ್ಲಿ ಅಲ್ಲಿ ಕಚ್ಚಾ ರೋಡಿಗೆ ಹೋಗ್ಬೇಕಾಗಿದ್ದ ಕಂಟ್ರೋಲ್ ಸಿಗದ ಸೀದಾ ಡಾಂಬರ್ ರೋಡಿಗೆ ಹೋಗ್ತೀರಿ. ಮುಂದೊಂದು 50 ಮೀಟ್ರ್ ಮ್ಯಾಗ ಹೋಗಿ ಗಾಡಿ ಹೊಳ್ಸಕತ್ತಾರೆ ನೋಡ್ರಿ. ಅಲ್ಲಿ ಗಾಡಿ ಹೊಳ್ಸ್ಕೊಂಬಂದು ವಾಪಸ್ ಇಲ್ಲಿ ಕಚ್ಚಾ ರೋಡಿಗೆ ಹಚ್ಚಾರ್ರಿ. ಇಲ್ಲಿ ಒಂದು ಸ್ವಲ್ಪ ಈ ಗಾಡಿದು ಟೈಮಿಂಗ ವೇಸ್ಟ್ ಆಗೈತೆ ರೀ. ಇಲ್ಲಿ ಲಾಡ್ ಪ್ರಕಾರ 8ನೇ ಗಾಡಿ ಬಿಟ್ಟರೆ ನೋಡ್ರಿ ಈ ಜೋಣ ರೀ ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹುಚ್ಚ ಎಡಕಿಂದ್ರಿ ಬಲಕಿಂದು ಬಸವಣ್ಣ ಬಲ್ಕುಂದಿ ಅವ್ರದ್ದು ಹರ್ನ್ಯ ಗಾಡಿ ವಾನ್ ಹಿಂದ್ ಕೇಸರಿ ಗಾಡಿ ವಾನ್ ಸಂಗೋಂಡ ಮಮದಾಪುರದಾರ್ನಿ ಮತ್ತು ಬಡಗಿಗೆ ಬಸವಣ್ಣ ಮದ್ಗುಣಿಕಿದಾರ ನೋಡ್ರಿ. ಈ ಗಾಡಿನೂ ಫುಲ್ ಫಾಸ್ಟ್ ಇತ್ತು ರೀ. ಸಂಗೋಂಡ ಮಮದಾಪುರ ಅವರು ಗಾಡಿ ವಾನ್ ಅದಾರ ರೀ. ಈ ಗಾಡಿ ಬಿಟ್ಟಾಗ ಟೈಮ್ 4 ಗಂಟೆ 26 ನಿಮಿಷ ಆಗೈತೆ ರೀ. ಗಾಡಿ ವಾಪಸ್ ಪಟ್ಟಾಗ ಬಂದಾಗ ರೀ ಟೈಮಿಂಗ 4 ಗಂಟೆ 32 ನಿಮಿಷ 2 ಸೆಕೆಂಡ್ ಆಗಿತ್ತು ನೋಡ್ರಿ. ಅದೆಷ್ಟು ಟೈಮ್ ತೊಗೊತಂದು ತಳ ತೋರಿಸ್ತೀವಿ ನೋಡ್ರಿ. ಈ ಜೋಡ್ನದು ಫಿಟ್ಟಿಂಗ ಭಾರಿ ಕೂತೈತೆ ರೀ. 2 ಎತ್ತುಗಳು ಭಾಳ ಚಲೋ ಓಡಾಕತ್ತಿದ್ದು. ಈ ಎತ್ತುಗಳು ಓಟ ನೋಡಿದ್ರೆ ನಮ್ಗೆ ಅನ್ಸಾಕತ್ತಿತ್ತು 4 ನಂಬರ್ ಒಳಗೆ ಇದು ಒಂದು ಗಾಡಿ ನಂಬರ್ ಆಗ್ಬೋದು ಅಂತಂದ. ಆ ಗಾಡಿ ನಂಬರ್ ಆಗೈತೋ ಇಲ್ಲೋದನ್ನು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ಗಾಡಿ ಪಟ್ಟ ಕಡೆ ಬಂತು ನೋಡ್ರಿ. ಗಾಡಿ ವಾಹನ ಹಿಂದ್ ಕೇಸರಿ ಸಂಗೋಂಡ ಮಮದಾಪುರದಾರ. ಇದು 8ನೇ ಗಾಡಿ ರೀ ಪಟ್ಟ ಕಡೆ ಬಂತು. 9ನೇ ಗಾಡಿ ತೋರಿಸ್ತೀನಿ ಬರ್ರಿ ಯಾವ ಗಾಡಿ ಐತಿ ಅಂತಂದ. ಲಾಡ್ ಪ್ರಕಾರ 9ನೇ ಗಾಡಿ ಬಿಟ್ಟರೆ ನೋಡ್ರಿ ಕೌಲಿಗಿ ಸೋಮಪ್ಪ ನಡಗುಂದಿ ಅವ್ರದ್ದು ಸ್ವತಃ ಜೋಡ್ನ ಐತಿ ನೋಡ್ರಿ. ಇದು ರಾಮ್ಯ ಮತ್ತು ಲಕ್ಷ್ಮ್ಯ ಗಾಡಿ ವಾಹನ ಯಾರದಾರ ಅಂತಂದ ನೀವೇ ಕಮೆಂಟ್ ಮಾಡಿರಿ. ಈ ಗಾಡಿ ಬಿಟ್ಟಾಗ್ರಿ ಟೈಮ್ 4 ಗಂಟೆ 34 ನಿಮಿಷ ಆಗಿತ್ತು ನೋಡ್ರಿ. ಗಾಡಿ ವಾಪಸ್ ಪಟ್ಟಾಗ ಬರಬೇಕಾದಾಗ ಟೈಮ್ 4 ಗಂಟೆ 47 ನಿಮಿಷ 47 ಸೆಕೆಂಡ್ ಆಗಿತ್ತು ನೋಡ್ರಿ. ಈ ಗಾಡಿನೂ ಚಲೋ ಓಡತೈತಿ ಸ್ಟಾರ್ಟಿಂಗ. ನೋಡೋಕೆ ಎತ್ತುಗಳು 2 ಸೇಮ್ ಜೆರಾಕ್ಸ್ ಥರ ಇದ್ದು ನೋಡ್ರಿ, ರಾಮ್ಯ ಮತ್ತು ಲಕ್ಷ್ಮ್ಯ. ಗಾಡಿ ಒನ್ ಯಾರ್ದಾರ ಅಂತಂದ ನಮ್ಗೆ ಗೊತ್ತಾಗಿಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸಿರಿ. ಲಾಡ್ ಪ್ರಕಾರ 9ನೇ ಗಾಡಿ ಬಿಟ್ಟಾರ ನೋಡ್ರಿ. ಎಡಕಿಂದು ಮಣ್ಣೂರು ಮಲ್ಲು ಅಣ್ಣ ಹೊಸಮಣ್ಣಿ ಅವ್ರದ್ದು ಚೆಬ್ಯಾರಿ, ಬಲಕಿಂದು ನಾಗು ಪೂಜಾರಿ ರಂಭಾಪುರ ಅವ್ರದ್ದು
ಪುಲೇರಿ ಗಾಡಿ ಒನ್ ಹಿಂದೆ ಕೇಸರಿ ಗಾಡಿ ಒನ್ ಸಂಗೋಂಡ ಮಮದಾಪುರದವ್ರು ಅದ ನೋಡ್ರಿ. ಇದು 9ನೇ ಗಾಡಿ ಐತ್ರಿ ಬಿಟ್ಟಿದ್ದೀಗ, ಸಾರಿ 10ನೇ ಗಾಡಿ ಐತ್ರಿ ಬಿಟ್ಟಿದ್ದೀಗ. ಇದು ಬಿಟ್ಟಾಗ ಟೈಮ್ ರೀ 4 ಗಂಟೆ 41 ನಿಮಿಷ ಆಗಿತ್ತು ನೋಡ್ರಿ. ಈ ಗಾಡಿ ಹೊಳ್ಳಿ ಪಟ್ಟಾಗ ಬರಬೇಕಾದಾಗ ಟೈಮ್ 4 ಗಂಟೆ 51 ನಿಮಿಷ 59 ಸೆಕೆಂಡ್ ಆಗಿತ್ತು ನೋಡ್ರಿ. ತೊಗೊಳ್ಳಿ, ಇವು ಫುಲ್ ಫಾಸ್ಟ್ ಇದ್ದು ರೀ. ನೀವೇ ನೋಡ್ತಿರಲ್ಲ, ಅದು ಮಣ್ಣೂರು ಚೆಬ್ಯಾರಿ ಎಡಕೆ ಬಾಜು ಐತಲ್ರಿ. ಮೊನ್ನೆ ಕೋಳೂರಿಗೆ 20,000ಕ್ಕೆ ರೀಸೆಂಟಾಗಿ 20,000 ಮೈದಾನಕ್ಕೆ 1 ನಂಬರ್ ಆಗೈತೆ ನೋಡ್ರಿ. ಇದು ಸುಳಿವಾಯಿ ಪೊಲೀಸ್ ಸಾಹೇಬರ್ದು ನಾಯಕ ಎತ್ತಿನ ಜೊತೆ. ಮತ್ತು ಬಲಕಿನ ಐತಲ್ರಿ, ಅದು ನಾಗೂರ್ ಅಂಬಾಪುರ ಅವ್ರದ್ದು ಕಮತಿಗೆ 15,000 ಮೈದಾನಕ್ಕೆ, ಅದು ಮೊನ್ನೆ 1 ನಂಬರ್ ಆಗೈತೆ ರೀ. ಅದು ಎರಡು ಮೈದಾನಕ್ಕೆ ಹಿಂದೆ ಕೇಸರಿ ಗಾಡಿ ಒಂದು ಸಂಗೊಂಡು ಮಮದಾಪುರ ಅವರ ಗಾಡಿ ಒನ್ ಇದ್ದರು. 10ನೇ ಗಾಡಿ ಓಡಾಗ್ತದೆ ನೋಡ್ರಿ ಇದು. ದಯವಿಟ್ಟು ಮೈದಾನ ಪ್ರೇಮಿಗಳಲ್ಲಿ ವಿನಂತಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ನಮ್ಗೆ ಕಮೆಂಟ್ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ. ಗಾಡಿ ವಾಪಸ್ ಪಟ್ಟಾಕ್ಪತ್ ನೋಡ್ರಿ. ನೀನು ಭಾಳ ದೂರ ಅಲ್ಲ, 100 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಐತ್ರಿ. ಇದು 10ನೇ ನಂಬರ್ ಗಾಡಿ ರೀ. 11ನೇ ನಂಬರ್ ಗಾಡಿ ಯಾವುದು ಯಾವ ಊರಿಂದ ಬಂದಿರುತ್ತೆ ನೋಡೋಣ ಬರ್ರಿ. ಲಾಟ್ ಪ್ರಕಾರ 11ನೇ ಗಾಡಿ ಬಿಟ್ಟರೆ ನೋಡ್ರಿ. ಈ 11 ನಂಬರ್ ಗಾಡಿ ರೀ ರಾಮನ್ ದೊಡಪ್ಪ ದಳವಾಯಿ ಗಿರ್ಸಾಗರ್ ಅವ್ರದ್ದು ಬ್ಲ್ಯಾಕ್ ಬೈಜಾ ಮತ್ತು ಕುಲ್ಮೆಂಚಿ ಸೂರ್ಯ ನೋಡ್ರಿ. ಅದು ಮಾಲಕ ಯಾರಂತ ನೀವು ಕಮೆಂಟ್ ಮಾಡಿರಿ. ಗಾಡಿ ಒನ್ನ ಗೋಪಾಲಣ್ಣ ತೆಗ್ಗಿ ಅದಾರ ನೋಡ್ರಿ. ಈ ಗಾಡಿ ಬಿಟ್ಟಾಗ್ರಿ ಟೈಮ್ 4 ಗಂಟೆ 46 ನಿಮಿಷ ಆಗಿತ್ತು ನೋಡ್ರಿ. ಇದು ವಾಪಸ್ಸು ಪಟ್ಟಾಗ ಬಂದಾಗ ಟೈಮ್ 5 ಗಂಟೆ 1 ನಿಮಿಷ 9 ಸೆಕೆಂಡ್ ಆಗಿತ್ತು ರೀ. ಇದು ಸ್ಟಾರ್ಟಿಂಗ್ನಾಗ ಇದು ಒಂದು ಸ್ವಲ್ಪ ಫಿಟ್ಟಿಂಗ ಸರಿಯಾಗಿ ಕುಂತಿಲ್ಲ ಅನಿಸುತ್ತೆ ರೀ, ಯಾಕೋ ಗೊತ್ತಿಲ್ಲ. ಆದರೆ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಬಂದ ತಕ್ಷಣ ಇದು ಎತ್ತುಗಳು ಜಕ್ಕೊಂಡು ಹೊಲಾಗಿ ಹೋಗಿದ್ದು ರೀ. ಇದು ಹಂಗೆ ಮುಂದೆ ಹೋಗಿ ಮತ್ತೊಂದು 2-3 ಕಡೆ ಇವು ಒಂದು ಸ್ವಲ್ಪ ಬೇರೆ ಕಡೆ ಜಗ್ಗಿ ಆಡೋದು ಎತ್ತುಗಳು. ಹಾಗಾಗಿ ಇಲ್ಲಿ ಈ ಎತ್ತುಗಳದು ಈ ಜೋಡಣದ ಟೈಮಿಗೆ ಭಾಳ ವೇಸ್ಟ್ ಆಗೈತೆ ನೋಡ್ರಿ. ಅದು ಎಷ್ಟು ನಿಮಿಷ ತೊಗೊಂಡೈತಿ ಅಂತಂದು ನೀವು ಲಾಸ್ಟ್ ಕೊನೆಯವರೆಗೆ ನೋಡಿರಿ, ಗೊತ್ತಾಗತ್ತೆ ನೋಡಿರಿ. ಈಗ ನೋಡತ್ತಿರಲ್ಲ, ಈಗ ಇದು 11ನೇ ನಂಬರ್ ಗಾಡಿ ಓಡಾದತ್ರಿ. ಇದು ಲಾಟ್ ಪ್ರಕಾರ 12ನೇ ಗಾಡಿ ಬಿಟ್ಟಾರ ನೋಡ್ರಿ. ಈ ಜೋಡ್ನ ರೀ ಸುನೀಲ್ ಉಪ್ಪಲ್ದಿನ್ನಿ ಅವ್ರದ್ದು ನಾಗ್ಯ ಮತ್ತು ದುಡಿಯಾಳ್ ಸಿದ್ರು ಅಣ್ಣವ್ರದ್ದು ಸರ್ಜಾ ಐತೆ ನೋಡ್ರಿ. ಗಾಡಿ ಒನ್ ಹಿಂದೆ ಕೇಸರಿ ಗಾಡಿ ಒಂದು ಸಂಗೊಂಡು ಮಮದಾಪುರ ಅದಾರ ಮತ್ತು ಹಿಂದೆ ಬಡಗಿಗೆ ಸಿದ್ರು ಅಣ್ಣ ದುಡ್ಡಾಳದಾರ ನೋಡ್ರಿ. ಈ ಗಾಡಿ ಬಿಟ್ಟಾಗ ಟೈಮ್ ರೀ ಇದು 12ನೇ ಗಾಡಿ 5 ಗಂಟೆ ಕರೆಕ್ಟಾಗಿ ಬಿಟ್ಟಾರ ಈ ಗಾಡಿನ. ಈ ಗಾಡಿ ವಾಪಸ್ಸು ಪಟ್ಟಾಗ ಬಂದು ಹತ್ಬೇಕಂತಂದ್ರೆ 5 ಗಂಟೆ 12 ನಿಮಿಷ 4 ಸೆಕೆಂಡ್ ತೊಗೊತ್ ನೋಡ್ರಿ ಇದು ಗಾಡಿದು. ಈ ಎತ್ತನೂ ಫಿಟ್ಟಿಂಗ್ ಇತ್ತು ರೀ. ಇದು ಸ್ಟಾರ್ಟಿಂಗ್ ಇದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ರೀ. ಇದು ಕಚ್ಚರ ರೋಡಿಗೆ ಬಂದ ಮೇಲೆ ವೀಡಿಯೋ ಮಾಡಿದ್ರಿ. ಇದನ್ನು ನೀವು ನೋಡತ್ತಿರಲ್ಲ, ಎಡಕೆ ಬಾಜು ಐತಲ್ಲ ರೀ. ಅದು ಸುನೀಲ್ ಉಪ್ಪಲ್ದಿನ್ನಿ ಅವ್ರದ್ದು ನಾಗ್ಯ, ಬಲಗೆಂದು ದುಡ್ಡ ಸಿದ್ದೋಣ ಅವ್ರದ್ದು ಸರ್ಜಾ ಆಯ್ತು ನೋಡ್ರಿ. 12ನೇ ನಂಬರ್ ಗಾಡಿ ಇದಿದೆ. ಲಾಟ್ ಪ್ರಕಾರ 13ನೇ ಗಾಡಿ ಬಿಟ್ಟಾರ ನೋಡ್ರಿ. ಈ ಗಾಡಿ ಬಿಟ್ಟಾಗ ಟೈಮ್ 5 ಗಂಟೆ 6 ನಿಮಿಷ ಆಗಿತ್ತು ರೀ. ಈ ಗಾಡಿ ಹೊಳ್ಳೆ ವಾಪಸ್ ಪಟ್ಟಾಕ್ ಹೋದಾಗ ಟೈಮ್ 5 ಗಂಟೆ 20 ನಿಮಿಷ 26 ಸೆಕೆಂಡ್ ಆಗಿತ್ತು ನೋಡ್ರಿ ಇದು. ಮತ್ತು ಈ ಗಾಡಿ ಯಾರ್ದು ಓನರ್ ಯಾರು ಮತ್ತು ಹೊಳ್ಳಿ ಎತ್ತುಗಳ ಹೆಸರು ಏನಂತ ನಮ್ಗೆ ತಿಳ್ಕೊಳಕ್ಕಾಗಿಲ್ಲ. ಬಹುಶಃ ಲೇಟಾಗಿ ಬಂದಿದ್ದರಿಂದ ನಮ್ಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಯಾರಿಗಾದರೂ ಇದು ಜೋಡಣೆ ಯಾರ್ದು ಮತ್ತು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ 14 ನಂಬರ್ ಗಾಡಿ ಒಂದು ಬಿಟ್ಟಾರಿ. ಅದನ್ನು ಗಾಡಿನ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಮಜರಿ ಕೊಪ್ಪದ ಊರ್ದಾಗ ಜೋಡಣೆ ಐತ್ರಿ. ಅದು
ಆ ವಿಡಿಯೋನ ನಮಗೆ ತೋರ್ಸೋಕ್ಕಾಗಿಲ್ಲ. ಆ ಗಾಡಿನೂ 5 ಗಂಟೆ 11 ನಿಮಿಷಕ್ಕೆ ಬಿಟ್ಟಿದ್ದರೆ ಒಳ್ಳೆದನ್ನು 5 ಗಂಟೆ 26 ನಿಮಿಷ 18 ಸೆಕೆಂಡಿಗೆ ಆ 14ನೇ ನಂಬರ್ ಗಾಡಿನೂ ಬಂದು ಪಟ್ಟ ಮುಟ್ಟೈತ್ರಿ. ಅದು ಟೋಟಲ್ 14 ಗಾಡಿ ಇದ್ದು ನೋಡ್ರಿ. ಇದು 13ನೇ ನಂಬರ್ ಗಾಡಿ ಓಡಾಡ್ತದ್ರಿ. ಇನ್ನು ಪಟ್ಟ ಏನು ಭಾಳ ದೂರ ಇಲ್ಲ, ಇನ್ನೊಂದು 20 ಮೀಟ್ರ್ ಅಷ್ಟೇ ಐತೆ ನೋಡ್ರಿ ಪಟ್ಟ. ಈ ಮಜರಿಕೊಪ್ಪ ಜೋಡತ್ತಿನ ಮೈದಾನದಾಗ 4ನೇ ಸ್ಥಾನವನ್ನು ರಾಮು ಅನ್ನ ಕಾರಜೋಳ ಕಾಕಣಿಕೆ ಅವ್ರದ್ದು ಹಣಿಮೆ ಮತ್ತು ಪರಶು ಅನ್ನ ಕಾರಜೋಳ ಅವ್ರದ್ದು ಬೈಜ ಗಾಡಿವನ್ ಹನುಮಂತನ ಕಾರಜೋಳ ಇದ್ದರು. ಇದು ತೆಗೆದುಕೊಂಡ ಸಮಯ 11 ನಿಮಿಷ 16 ಸೆಕೆಂಡ್. ತೃತೀಯ ಸ್ಥಾನವನ್ನು ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹುಚ್ಚೆ ಮತ್ತು ಬಸವಣ್ಣ ಬಲ್ಕುಂದೆ ಅವ್ರದ್ದು ಹರಣ್ಯ ಗಾಡಿವನ್ ಸಂಗೋಣ ಮಮದಾಪುರ ಇದ್ದರು. ಇದು ತೆಗೆದುಕೊಂಡ ಸಮಯ 11 ನಿಮಿಷ 2 ಸೆಕೆಂಡ್. ದ್ವಿತೀಯ ಸ್ಥಾನವನ್ನು ಮಲ್ಲು ಹೊಸಮಣ್ಣಿ ಮಣ್ಣೂರು ಅವ್ರದ್ದು ಚೆಬ್ಬ್ಯಾ ಮತ್ತು ನಾಗು ಪೂಜಾರಿ ರಂಭಾಪುರ ಅವ್ರದ್ದು ಪುಲ್ಯ ಗಾಡಿವನ್ ಹಿಂದಿ ಕೇಸರಿ ಗಾಡಿವನ್ ಸಂಗೋಣ ಮಮದಾಪುರ ಇದ್ದರು. ಇದು ತೆಗೆದುಕೊಂಡ ಸಮಯ 10 ನಿಮಿಷ 59 ಸೆಕೆಂಡ್. ಪ್ರಥಮ ಸ್ಥಾನವನ್ನು ಸಚಿನ್ ಸಾವ್ಕಾರ್ ಹೊಸಟ್ಟಿ ಅವ್ರದ್ದು ಹರಣ್ಯ ಮತ್ತು ರಮೇಶ್ ಅಣ್ಣ ಪಾಟೀಲ್ ಹೊನವಾಡ ಅವ್ರದ್ದು ನಾಗ್ಯ ಗಾಡಿವಾನ ಶಿವ ಅಣ್ಣ ಅತಾಲೆಟ್ಟಿ ಅವರಿದ್ದರು. ಇದು ತೆಗೆದುಕೊಂಡ ಸಮಯ 10 ನಿಮಿಷ 47 ಸೆಕೆಂಡ್ ತೊಗೊಂತು.